ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ಕರ್ನಾಟಕ ಸಾಂಸ್ಕೃತಿಕ ನಾಯಕ ಬಸವಣ್ಣನವರಿಗೆ, ವಿಶ್ವಗುರು ಬಸವಣ್ಣನವರಿಗೆ, ಧರ್ಮಗುರು ಬಸವಣ್ಣನವರಿಗೆ, ಜಗಜ್ಯೋತಿ ಬಸವಣ್ಣನವರಿಗೆ. ದಾಸೋಹದ ಮಠಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನಿತ್ಯ 2,32,000 ಜನ ಈ ಒಂದು ಬಸವ ಕಲ್ಯಾಣದಲ್ಲಿ ನಿತ್ಯ ದಾಸೋಹವನ್ನು ಸ್ವೀಕರಿಸಿರ್ತಕ್ಕಂಥ ಶಿವಗಣಗಳಿದ್ರು ಅಂತ ತಿಳ್ಕೊಂಡು ಇಡೀ ಜಗತ್ತಿನಲ್ಲಿ ಒಂದು ಪವಿತ್ರವಾಗಿರ್ತಕ್ಕಂಥ ಕ್ಷೇತ್ರ ಯಾವುದಿದ್ರೆ ಅದು ಬಸವ ಕಲ್ಯಾಣ ಐತಿ. ಅದಕ್ಕೆ ಪೂಜ್ಯರು ಹೇಳಿದಂತೆ ಬರೀ ಕರ್ನಾಟಕಕ್ಕಷ್ಟೇ ಅಲ್ಲ, ಇಡೀ ವಿಶ್ವಕ್ಕೆ ಒಂದು ಸಾಂಸ್ಕೃತಿಕ ನಾಯಕ ಯಾರಂತಂದ್ರೆ ಮಹಾತ್ಮ ಬಸವಣ್ಣವ್ರು ಆಗ್ತಾ ಇದ್ದಾರೆ. ಅದಕ್ಕೆ ಮುಂದೆ ಇಡೀ ಜಗತ್ತಿನ ಜನ ಎಲ್ಲಿಗೆ ಬರ್ತಾರಪ್ಪ ಅಂದ್ರೆ ಕಲ್ಯಾಣಕ್ಕೆ ಬರ್ತಾರೆ. ಯಾಕಂತಂದ್ರೆ ಕಲ್ಯಾಣದ ಕಾಯಕ ದಾಸೋಹ ಅನುಭವ ಕೊಟ್ಟಿರ್ತಕ್ಕಂಥದ್ದು ಐತಿ. ಇಲ್ಲಿ ಯಾವುದೇ ಜಾತಿ ಮತ ಕುಲ ಗೋತ್ರ ಯಾವುದನ್ನು ಲೆಕ್ಕಿಸದೆ ಪ್ರತಿಯೊಬ್ಬರಲ್ಲಿ ಪರಮಾತ್ಮನ ಕಂಡಿರ್ತಕ್ಕಂಥ ಈ ಭೂಮಿ ಮೇಲೆ ಕೈಲಾಸ ಯಾವುದಿದ್ರೆ ಅದು ಬಸವ ಕಲ್ಯಾಣ. ಅದಕ್ಕಂತ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂಥ ಮಹಾತ್ಮ ಬಸವಣ್ಣನವರಿಗೆ ಈ ಒಂದು ಕರ್ನಾಟಕದ ಘನ ಸರ್ಕಾರ ಅವರನ್ನು ಕರ್ನಾಟಕದ ಒಬ್ಬ ಸಾಂಸ್ಕೃತಿಕ ನಾಯಕನಂತೇಳಿ ಘೋಷಣೆ ಮಾಡಿರ್ತಕ್ಕಂಥ ಘನ ಸರ್ಕಾರಕ್ಕೆ, ಆ ಎಲ್ಲ ಸಚಿವ ಸಂಪುಟಕ್ಕೆ ಮತ್ತು ಈ ಒಂದು ಮನವಿಯನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಪೂಜ್ಯರಿಗೂ ಸಹಿತ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ, ಇಲ್ಲಿ ಆಗಮಿಸಿರ್ತ ಬಸವ ಅಭಿಮಾನಿಗೂ ಎಲ್ಲರಿಗೂ ಶರಣಾರ್ಥಿಗಳನ್ನು ಸಲ್ಲಿಸಿ ಆ ಸರ್ಕಾರಕ್ಕೆ ಒಂದು ಧನ್ಯವಾದಗಳನ್ನು ಸಲ್ಲಿಸಿ 2 ಮಾತುಗಳನ್ನು ಮುಗಿಸ್ತೈತೆ. ಎಲ್ಲರಿಗೂ ಶರಣಾರ್ಥಿಗಳು. ಓಂ ಶ್ರೀ ಗುರು ಬಸವಲಿಂಗ. ಬಸವ ಕಲ್ಯಾಣದ ಹಲವಾರು ಬಸವಪರ ಸಂಘಟನೆಯ ಪದಾಧಿಕಾರಿಗಳು ಸಹ ಈ ಒಂದು ವಿಜಯೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಅವರಿಗೂ ಸಹ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಪರವಾಗಿ ಅವರಿಗೆ ಹಾರ್ದಿಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಶರಣ ಬಂಧುಗಳೇ, ಈ ಒಂದು ಘನ ಸರ್ಕಾರ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕನೆಂದು ಘೋಷಣೆಯನ್ನ ಮಾಡಿದೆ. ಬಸವಣ್ಣನವರು ಎಲ್ಲ ಸಮುದಾಯದವರನ್ನ ಅಪ್ಪಿಕೊಂಡು ಎಲ್ಲ ಸಮುದಾಯದ ಸಾಂಸ್ಕೃತಿಕ ಎಲ್ಲ ಸಮುದಾಯರನ್ನ ಗೌರವಿಸಿದ್ದಕ್ಕಾಗಿ ಅವರಿಗೆ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆಯನ್ನು ಮಾಡಿದೆ. ಇವತ್ತು ದೇವರಿಗೆ ಕನ್ನಡವನ್ನು ಕಲಿಸಿದಂತ ವಿಶ್ವಗುರು ಬಸವಣ್ಣನವರು ಇವತ್ತು ವಿಶ್ವದ ನಾನಾ ಮೂಲೆಗಳಿಂದ ಹಲವಾರು ಶರಣರು ಈ ಒಂದು ಕಲ್ಯಾಣ ನಾಡಿಗೆ ಬಂದಾಗ ಅವರೆಲ್ಲರಿಗೂ ಅಕ್ಷರವನ್ನು ಕಲಿಸಿ ಅವರಿಗೆ ಕನ್ನಡದಲ್ಲಿ ವಚನ ಸಾಹಿತ್ಯವನ್ನು ನಿರ್ಮಾಣ ಮಾಡಲಿಕ್ಕೆ ವೇದಿಕೆ ಆಗಿದ್ದು ಇದೇ ನಮ್ಮ ಕಲ್ಯಾಣ ನಾಡಿನಲ್ಲಿ. ಅಂತ ವಿಶ್ವಗುರು ಬಸವಣ್ಣನವರನ್ನ ಕರ್ನಾಟಕ ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಕ್ಕೆ ನಾವೆಲ್ಲರೂ ಈ ಒಂದು ಕಲ್ಯಾಣ ನಾಡಿನ ಎಲ್ಲರೂ ಬಸವ ಭಕ್ತರು ಎಲ್ಲ ಸಮುದಾಯದವರು ಅತ್ಯಂತ ವಿಜೃಂಭಣೆಯಿಂದ ಇವತ್ತು ನಾವು ಈ ಬಸವೇಶ್ವರ ರಥದಲ್ಲಿ ವಿಜಯೋತ್ಸವವನ್ನ ಮಾಡ್ತಾ ಇದ್ದೀವಿ. ಹಾಗೂ ಎಲ್ಲ ಶ್ರೀ ಬಸವೇಶ್ವರ ದೇವಸ್ಥಾನ ಪಂಚ ಕಮಿಟಿಯ ಪದಾಧಿಕಾರಿಗಳು ಹಾಗೂ ಪೂಜ್ಯರು ಈ ಒಂದು ಬಸವಣ್ಣನವರ ಒಂದು ಮೂರ್ತಿಗೆ ಪೂಜೆಯನ್ನು ಸಲ್ಲಿಸಿ ಈ ಒಂದು ಕಾರ್ಯಕ್ರಮಕ್ಕೆ ಚಾಲನೆಯನ್ನ ಕೊಡಬೇಕಾಗಿ ಪೂಜ್ಯರಲ್ಲಿ ವಿನಂತಿಯನ್ನ ಆಗಿರ್ತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರ ನನ್ನ ನಮಸ್ಕಾರಗಳು. ಮೊದಲನೇದಾಗಿ ಗುರು ಬಸವಣ್ಣ ಎಲ್ಲರಿಗೂ ಗೊತ್ತದ ಒಂದು ಮಾದರಿ. ವಿಶ್ವಗುರು ಬಸವಣ್ಣನವರು ಕರ್ನಾಟಕ ಸರ್ಕಾರ ಸಾಂಸ್ಕೃತಿಕ ನಾಯಕ. ಬಸವಣ್ಣನವರು ನಾವು ಬಹಳಷ್ಟು ಹೆಮ್ಮೆ ಪಡುವಂತ ಕರ್ಮಭೂಮಿಯಲ್ಲಿ ಬಸವಣ್ಣನ ಕರ್ತವ್ಯ ತುಂಬಾ ಸಂತೋಷವಾದ ಇಡೀ ಕರ್ನಾಟಕಕ್ಕೆ ಅಲ್ಲ, ಇಡೀ ದೇಶಕ್ಕೆ ಮೊದಲನೇದಾಗಿ ಅನುಭವ ಮಂಟಪದ ಮೂಲಕ ಸಂವಿಧಾನ, ಶೋಷಿತ ವರ್ಗದ ಬಗ್ಗೆ, ದಲಿತರ ಬಗ್ಗೆ ಹಾಗೂ ಸಮಾಜದ ಇತರ ಜಾತಿಗಳು ಭಿನ್ನಾಭಿಪ್ರಾಯ ಮಾಡದೆ ಒಂದು ಸಮಾನತೆಯ ಆಧಾರದ ಮೇಲೆ ಅವರು ಚಿಂತನೆಯನ್ನು ಮಾಡುತ್ತಿದ್ದರು. ಆ ಚಿಂತನೆಗೆ ಇಂತಹ ಸರ್ಕಾರ ಅವರನ್ನು ಸಾಂಸ್ಕೃತಿಕ ನಾಯಕ ಎಂದು ಘೋಷಣೆ ಮಾಡಿದ್ದಕ್ಕೆ ಬಹಳಷ್ಟು ಹೆಮ್ಮೆ ಪಡುವಂತ ವಿಷಯ. ಅದಕ್ಕಾಗಿ ಈ ಕಾರ್ಯಕ್ರಮದಲ್ಲಿ ಎಲ್ಲ ನನ್ನ ಬಸವ ಕಲ್ಯಾಣದ ಸಾರ್ವಜನಿಕರು
ಎಲ್ಲ ನನ್ನ ಪ್ರೀತಿಯ ಪಾತ್ರರಾದಂತ ನಾಗರಿಕರಿಗೆ ಈ ಮೂಲಕ ನನ್ನ ನಮಸ್ಕಾರಗಳನ್ನು ಹೇಳುತ್ತಾ ನನ್ನ 2 ನುಡಿಗಳನ್ನು ಮುಗಿಸುತ್ತೇನೆ. ಧನ್ಯವಾದಗಳು.